ಇದು ದ್ರಾಕ್ಷಿ ಕುಟುಂಬದ್ದು ಒಂದು ಕಾಡುಗಿಡ ಆಯಿತಾ. ದ್ರಾಕ್ಷಿ ಕುಟುಂಬ ಅಂದರೆ ಒಂದು ದೊಡ್ಡ ಫ್ಯಾಮಿಲಿ, ಅದು ದ್ರಾಕ್ಷಿ ಫ್ಯಾಮಿಲಿ ಆಯಿತಾ. ಗೊಂಚಲಾಗಿರೋ ಹಣ್ಣಿರುವ ಗಿಡಗಳೆಲ್ಲ ದ್ರಾಕ್ಷಿ ಕುಟುಂಬ ಅಂತ ಬರುತ್ತೆ. ಇದ್ರದ್ದು ಗೊಂಚಲು ಸಣ್ಣ ಸಣ್ಣ ಹಣ್ಣು ಬರುತ್ತೆ. ಸೊ ದ್ರಾಕ್ಷಿ ಕುಟುಂಬದ್ದು ನಮ್ಮ ಇಂಡಿಯನ್ ಪ್ಲಾಂಟ್ಸು, ಫಾರೆಸ್ಟ್ ಪ್ಲಾಂಟ್ಸ್ ಅಂದರೆ ಒಂದು ಜಾತಿ ಹೆಸರು ಸೈಸ್ಯಾಂಪಿಲೋಸಸ್ ಅಂತ, ಸೈಸ್ಯಾಂಪಿಲೋಸಸ್ ಆಗಿರಬೇಕು. ಇದರ ಹೆಸರು ಕರೆಕ್ಟಾಗಿ ನಾನು ಹಿಂಗೆ ಹೇಳ್ತೀನಿ ಹುಡುಕಿ, ಈಗ ಯಾಕೋ ಬಾಯಿಗೆ ಬರ್ತಾಯಿಲ್ಲ. ಒಟ್ಟು ದ್ರಾಕ್ಷಿ ಕುಟುಂಬದ ಒಂದು ಗಿಡ ಇದು. ಪುಟ್ಟದು ಇಷ್ಟಿಷ್ಟೇ ದೊಡ್ಡ ದ್ರಾಕ್ಷಿ ಥರ ಬರುತ್ತೆ. ಓಕೆ, ಹಕ್ಕಿಗಳಿಗೆಲ್ಲ ಇಂಪಾರ್ಟೆಂಟ್ ಫುಡ್ ಇದು. ಮತ್ತು ಹರ್ಬಲ್ ಕೂಡ. ಇದಕ್ಕೆ ಬೇರೆ ಬೇರೆ ಉಪಯೋಗ ಮಾಡೋರಿಗೆ ಗೊತ್ತು ಹೆಂಗೆ ಯೂಸ್ ಮಾಡೋದು ಅಂತ. ಗುರ್ತಿಗೆ ನೋಡು, ಎಲೆ ಸಾಫ್ಟು, ಹಾರ್ಟ್ ಶೇಪ್ ಎಲೆ, ಸಾಫ್ಟ್. ಮುಟ್ಟು ನೋಡೊಂದು ಎಲೆ, ಸಾಫ್ಟ್ ಆಗಿದೆಯಲ್ಲ, ಸಾಫ್ಟು ಸ್ಮೂತ್ ಎಲೆ. ಓಕೆ, ಆಮೇಲೆ ಬಳ್ಳಿ ಎಲ್ಲ ತಿನ್ನು ಕಡ್ಡಿ ಥರ ಇಷ್ಟೇ ದಪ್ಪ ಆಗೋದು. ಬುಡದಲ್ಲಿ ಸಣ್ಣ ಸಣ್ಣ ಗಡ್ಡೆ ಆಗುತ್ತೆ ಇದ್ರದ್ದು, ಅಲ್ಲೆಲ್ಲ ಒಂದು ಕಡೆ ಆಗ್ಬಿಟ್ಟು ಆ ಗಡ್ಡೆಯಿಂದ ಸೈಡ್ ಹಬ್ಕೊಂಡು ಅದಾಗೆ ಹೋಗುತ್ತೆ. ಆಮೇಲೆ ಈ ಹೂ ಆದಮೇಲೆ ಸಣ್ಣ ಹಣ್ಣಾಗುತ್ತೆ, ದ್ರಾಕ್ಷಿ ಟೈಪು. ಅದು ಹಕ್ಕಿಗಳಿಗೆ ಫುಡ್ಡು. ಮತ್ತು ಚಿಟ್ಟೆಗಳಿಗೂ ಇದು ಬ್ರೀಡಿಂಗಿಗೆ ಕೆಲವು ಜಾತಿ ಚಿಟ್ಟೆಗಳು ಇದ್ರ ಎಲೆ ಮೇಲೆ ಮೊಟ್ಟೆ ಇಡುತ್ತೆ. ಓಕೆ, ಸೊ ಹರ್ಬಲ್ಲು, ನೇಟಿವ್ ಪ್ಲಾಂಟು, ಕಾಡು ದ್ರಾಕ್ಷಿ ಫ್ಯಾಮಿಲಿ, ಸೈಸ್ಯಾಂಪಿಲಸ್ ಏನೋ ಹೆಸರು ಬರುತ್ತೆ, ಅದು ಕರೆಕ್ಟಾಗಿ ನಿಂಗೆ ಹೇಳ್ಕೊಡ್ತೀನಿ. ಕನ್ನಡದ ಹೆಸರು ಹುಡುಕಬೇಕು. ಓಕೆ, ಸೊ ಇದೊಂದು ಒಳ್ಳೆ ಗಿಡ. ಇದನ್ನು ನಮ್ಮ ಗಾರ್ಡನಲ್ಲಿ ಇದು ಒಂದಿದ್ರೆ ತಾಯಿ, ಇದ್ರದ್ದು 200-500 ಹಣ್ಣಾಗುತ್ತೆ. ಹಕ್ಕಿಗಳ ತಿನ್ಬಿಟ್ಟು ಸ್ಪ್ರೆಡ್ ಮಾಡ್ತವೆ. ಅದಿದ್ದರೆ ಹಂಗೆ ಬಿಡು, ತೆಗಿಬೇಡ. ಓಕೆ, ಇದು ಯಾರು ಉಪದ್ರ ಮಾಡೋದಿಲ್ಲ ಇದು. ಮತ್ತು ಬುಡದಲ್ಲಿ ಎಲ್ಲಿದೆ ಅದ್ರ ಬುಡ? ಒಟ್ಟು ಅದು ಎಲ್ಲಿದೆಯೋ ಆಮೇಲೆ ಒಂದು ಸತಿ ನೋಡು. ಅದು ಬುಡದಲ್ಲಿ ನಿಮ್ಮ ಮನೆ ಹತ್ರ ಎಲ್ಲ ಇರುತ್ತೆ. ಇದು ಈ ಅಗತೆ ಮಾಡದೆ ಹೋದಲ್ಲಿ ಇರುತ್ತೆ. ಏನು ಕಪ್ಪೆನ ಚೇಳ? ಸೊ ಎಲ್ಲಿ ಬಂತು ಬುಡ? ಇದು ಇನ್ನೂ ಇದರಲ್ಲಿ ಸೈಡಲ್ಲಿ ಅಲ್ಲಲ್ಲಿ ನೆಲಕ್ಕೆ ತಾಗ್ದಲ್ಲೆಲ್ಲ ಹೊಸದು ಮೊಳಕೆಗಳು ಬರುತ್ತೆ. ಹಿಂಗೆ ಸ್ಪ್ರೆಡ್ ಆಗುತ್ತದು ನೆಲದಲ್ಲೇ. ಇಷ್ಟಿಷ್ಟಾಗಲ ಗಡ್ಡೆ ಇರುತ್ತೆ ಅಡಿಗೆ. ಓಕೆ, ಸೊ ಇದೊಂದು ಕಾಡು ದ್ರಾಕ್ಷಿದೆ ಕುಟುಂಬ ಅಂತ ಹೇಳ್ಬೋದು. ಒಟ್ಟು ಇಂಡಿಯಾದಲ್ಲಿ ಒಂದು 50 ಕಾಡು ದ್ರಾಕ್ಷಿ ಫ್ಯಾಮಿಲಿ ಮೆಂಬರ್ಸ್ ಇದೆ. ಅದರಲ್ಲಿ ಇದೊಂದು. ಇದು ತಿನ್ನೋಕ್ಕೆಲ್ಲ ಬರಲ್ಲ, ಯಾಕಂದರೆ ಹಣ್ಣು ವಿಪರೀತ ಸಣ್ಣದು, ಆದರೆ ಸೇಮ್ ಫ್ಯಾಮಿಲಿ. ಓಕೆ.